ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಕಳೆದ 2-3 ದಿನಗಳಿಂದ ಬಿರುಗಾಳಿ ಸಹಿತ ಮಳೆಗೆ ನೆಲಕಚ್ಚಿದ ಚೆಂಡು ಹೂ ಬೆಳೆ. ಆದಾಯದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಆಘಾತ. ಕುರಿಗಳ ಹಿಂಡಿನ ಮೇಲೆ ಬೀದಿ ನಾಯಿಗಳ ಗುಂಪು ದಾಳಿ. 5 ಕುರಿಗಳು ಸಾವು, 16 ಕುರಿಗಳಿಗೆ ಗಾಯ. ತಲೆ ಮೇಲೆ ಕೈ ಹೊತ್ತು ಕುಳಿತ ರೈತ. ರೈತರ ಪಾಲಿಗೆ ಲಾಟರಿ ಅಂತಾದ ಕೆಂಪು ಹಣ್ಣ ಟೊಮ್ಯಾಟೊ. 4-5 ತಿಂಗಳಿಂದ ಬೆಲೆ ಕಾಣದೆ ರೈತ ಕಂಗಾಲು. ಬೆಂಬಲ ಬೆಲೆ ನೀಡುವಂತೆ ಆಗ್ರಹ. ತೀರ್ಥಯಾತ್ರೆಗೆ ತೆರಳಿ ವಾಪಸ್ಸಾಗುವ ವೇಳೆ ವಿಭಜಕಕ್ಕೆ ಗುದ್ದಿ ಇನೋವಾ ಕಾರು ಪಲ್ಟಿ. ತುಮಕೂರು ಮೂಲದ 3 ಸ್ಥಳದಲ್ಲೇ ಸಾವು ಮತ್ತು 3ರಿಗೆ ಗಾಯ. ವಾರ್ತೆಗಳ ವಿವರ. ಕಳೆದ 2-3 ದಿನಗಳಿಂದ ಬಿರುಗಾಳಿ ಸಹಿತ ಸುರಿದ ಅಪಾರ ಮಳೆಗೆ ಗುಡಿಬಂಡೆ ತಾಲೂಕಿನ ಉಲ್ಲೋಡು ಕಂದಾಯ ವೃತ್ತದ ನಿಚ್ಚಬಂಡನಹಳ್ಳಿ ಗ್ರಾಮದಲ್ಲಿ ಕಟಾವಿಗೆ ಬಂದಿದ್ದ 1 ಎಕರೆ ಚೆಂಡು ಹೂ ಬೆಳೆ ನೆಲಕಚ್ಚಿದೆ. ಇತ್ತೀಚೆಗೆ ಸುರಿದ ಮಳೆಗೆ ಕೆಲ ರೈತರು ಹರ್ಷ ವ್ಯಕ್ತಪಡಿಸುತ್ತಿದ್ದರೆ, ಇನ್ನೊಂದೆಡೆ ಹೂ ಬೆಳೆಗಾರರು ಕಣ್ಣೀರು ಸುರಿಸುವಂತಾಗಿದೆ. ಶುಕ್ರವಾರ, ಶನಿವಾರ, ಭಾನುವಾರ ಸುರಿದ ಬಿರುಗಾಳಿ ಸಮೇತ ಸುರಿದ ಮಳೆಗೆ 10,000 ಚೆಂಡು ಹೂ ಗಿಡಗಳು ನೆಲಕಚ್ಚಿದ್ದು, ಲಕ್ಷಾಂತರ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಮಳೆ ತಣ್ಣೀರೆರಚಿದೆ. ಕಳೆದ 2-3 ದಿನಗಳಿಂದ ಬೀಳುತ್ತಿರುವ ಮಳೆಗೆ ಕಟಾವಿಗೆ ಬಂದಿದ್ದ ಚೆಂಡು ಹೂ ನೆಲ ಕಚ್ಚಿದ್ದು, ಬಂಪರ್ ಲಾಭದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಲಕ್ಷಾಂತರ ರು ನಷ್ಟವಾಗಿದೆ. ಸದ್ಯ ಮಾರುಕಟ್ಟೆಯಲ್ಲಿ ಕೆಜಿಗೆ 70ರಿಂದ 100 ರು ದರವಿದೆ. ಏನಿಲ್ಲವೆಂದರೂ 1 ಎಕರೆಯಲ್ಲಿ ಬೆಳೆದ ರೈತ 2ರಿಂದ 3 ಲಕ್ಷಕ್ಕೂ ಅಧಿಕ ಆದಾಯ ಗಳಿಸುತ್ತಿದ್ದ. ಈ ಹೊತ್ತಲ್ಲೇ ಮಳೆ ಗಾಳಿಗೆ ಚೆಂಡು ಹೂ ಬೆಳೆ ನೆಲ ಕಚ್ಚಿದ್ದು, ಕೈಗೆ ಬಂದ ತುತ್ತು ಬಾಯಿಗೆ ಬರದ ಸ್ಥಿತಿ ನಿರ್ಮಾಣವಾಗಿದೆ. ಗುಡಿಬಂಡೆ ತಾಲೂಕು ಈಗಿನಹಳ್ಳಿ ಗ್ರಾಮದ ರೈತ 1 ಎಕರೆ ಜಮೀನಿನಲ್ಲಿ 13,000 ಚೆಂಡು ಹೂ ನಾಟಿ ಮಾಡಿದ್ದು, ಒಟ್ಟಾರೆ ಸುಮಾರು 1.20 ಲಕ್ಷ ಖರ್ಚಾಗಿದೆ. ಉತ್ತಮವಾಗಿ ಬಂದಿದ್ದ ಹೂ ಫಸಲನ್ನ ಮುಂದಿನ 2-3 ದಿನದಲ್ಲಿ ಕಟಾವು ಮಾಡಬೇಕು ಅಂದ್ಕೊಂಡಿದ್ದೆ. ಭಾನುವಾರ ಗಾಳಿ ಮಳೆ ಬರಸಿಡಿಲಿನ ರೀತಿ ಅಪ್ಪಳಿಸಿದ್ದು, ಬಹುತೇಕ 10,000 ಹೂಗಿಡಗಳು ನೆಲ ಕಚ್ಚಿವೆ. 2ರಿಂದ 3 ಲಕ್ಷ ಆದಾಯ ನಿರೀಕ್ಷೆ ಇಟ್ಟುಕೊಂಡಿದ್ದೆವು. ನಮಗೆ ಅಪಾರ ನಷ್ಟವಾಗಿದೆ ಎಂದು ನಿಚ್ಚನಬಂಡಹಳ್ಳಿ ಗ್ರಾಮದ ರೈತ ವೆಂಕಟರಾಯಪ್ಪ ನೋವನ್ನು ವ್ಯಕ್ತಪಡಿಸಿದ್ದಾರೆ. కూలీలో ఇవన్నీ చాలా ఖర్చు అయింది సార్. వాన వచ్చేసి క్లీన్గా అంతా ఎక్కడెక్కడ పడిపోయింది. ఇప్పుడు ఊరికే రొంత పెరికింటాం సార్. పెరికే బయటకు తిరిగి వాన వచ్చేసి క్లీన్గా అంతా పడిపోయింది సార్. ఖర్చు చాలా వచ్చింది. ఏమి దాంట్లో ఊరికి మెన్నూరు దుడ్లు కూడా వెళ్ళిండ్లే సార్. కూలీలు విపరీతం కూలీలు ఒక 4-5 సెలీలు కలుపులు తగ్గించి మెన్నూరు వేసి అన్నీ చేసి ఇట్లా అయిపోయింది సార్. ఇప్పుడు ನಮ್ಮೂರಲ್ಲಿ ಈ ಥರ 12,000 ಚೆಂಡು ನಾಟಿ ಮಾಡಿದ್ವಿ. ಆ ನಾಟಿ ಮಾಡಿ ಇನ್ನೇನು ಕಟಾವು ಹಂತಕ್ಕೆ ಬಂದಿದೆ. ಕಟಾವು ಹಂತದಲ್ಲಿ 3 ದಿವಸದಿಂದ ಜಾಸ್ತಿ ಮಳೆ ಬೀರ್ತಾ ಇರೋದ್ರಿಂದ ಹೂವಿನ ಗಿಡಗಳೆಲ್ಲ ಕೆಳಗಡೆ ಬಿದ್ದೋಗಿ ಕೊಳ್ತೋಗಿದ್ದಾವೆ. ಈಗ ಚೆಂಡು ಹೂ ಬೆಳೆಯಲು ರೈತ ಎಕರೆಗೆ ಕನಿಷ್ಠ ಅಂದ್ರೂ 1 ಲಕ್ಷ ರು ಖರ್ಚು ಮಾಡಿರುತ್ತಾನೆ. ಪ್ರಕೃತಿ ಕೋಪವಾದಾಗ ರೈತರನ್ನ ಸಂರಕ್ಷಿಸುವುದು ಸರ್ಕಾರದ ಹೊಣೆ. ಸರ್ಕಾರ ಬೆಳೆ ನಷ್ಟವಾಗಿರುವ ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು ಎಂದು ಗ್ರಾಮದ ಮುಖಂಡ ರವಿಕುಮಾರ್ ಒತ್ತಾಯಿಸಿದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮ ಪಂಚಾಯಿತಿಯ ಕುತ್ತಾಂಡಹಳ್ಳಿ ಗ್ರಾಮದಲ್ಲಿ ಕುರಿಗಳ ಹಿಂಡಿನ ಮೇಲೆ ಬೀದಿ ನಾಯಿಗಳ ಗುಂಪು ದಾಳಿ ನಡೆಸಿದ್ದು, 5 ಕುರಿಗಳು ಸತ್ತಿದ್ದು, 4 ಕುರಿಗಳಿಗೆ ಗಂಭೀರ ಗಾಯಗಳಾಗಿದ್ದು, ರೈತನಿಗೆ 1 ಲಕ್ಷ ರೂಪಾಯಿ ನಷ್ಟವಾಗಿರುವ ಘಟನೆ ಸಂಭವಿಸಿದೆ. ಶಿಡ್ಲಘಟ್ಟ ತಾಲೂಕಿನ ಕುತ್ತಾಂಡಹಳ್ಳಿ ಗ್ರಾಮದಲ್ಲಿ ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿದ್ದ ಕುರಿಗಳ ಗುಂಪಿನ ಮೇಲೆ ಬೀದಿ ನಾಯಿಗಳ ಗುಂಪು ದಾಳಿ ಮಾಡಿದ ಘಟನೆ ನಡೆದಿದೆ. ಬೀದಿ ನಾಯಿಗಳ ದಾಳಿಯಿಂದ 5 ಕುರಿಗಳು ಸತ್ತಿದ್ದು, 4 ಕುರಿಗಳು ಗಂಭೀರವಾಗಿ ಗಾಯಗೊಂಡಿವೆ. ರೈತನಿಗೆ ಸುಮಾರು 1 ಲಕ್ಷ ರುಗಳಷ್ಟು ನಷ್ಟವಾಗಿದ್ದು, ತಲೆ ಮೇಲೆ ಕೈಯೊತ್ತು ಕೂರುವಂತಾಗಿದೆ. ಕುತ್ತಾಂಡಹಳ್ಳಿ ಗ್ರಾಮದ ರೈತ ಮುನಿವೆಂಕಟರಾಯಪ್ಪ ಎಂಬುವವರಿಗೆ ಸೇರಿದ ಕುರಿಗಳನ್ನು ಮನೆ ಮುಂದೆ ಇರುವ ಕೊಟ್ಟಿಗೆಯಲ್ಲಿ ಕಟ್ಟಿಹಾಕಿದ್ದು, ಕೊಟ್ಟಿಗೆಗೆ ನುಗ್ಗಿದ ಬೀದಿ ನಾಯಿಗಳು ಕುರಿಗಳ ಮೇಲೆ ದಾಳಿ ನಡೆಸಿ ಕಚ್ಚಿ ಗಾಯಗೊಳಿಸಿವೆ. ಸ್ಥಳಕ್ಕೆ ಪಶು ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. 9 ಕುರಿ, ಒಂದು ಕುರಿ ಬಂದು ಈಗಿನ ಬೆಲೆ ಒಂದು ಕುರಿ ಬಂದು 10,000 ರೂಪಾಯಿ. ಜನಗಳು, ಸೀಮೆ ಹಸುಗಳು, ಮೊನ್ನೆ ನೈಟು ಒಂದು ವಾರ ಹಿಂದ್ಗಡೆ ಕೋಳಿಗಳು ಒಂದು 10 ಕೋಳಿ ತಿಂದಾಕವೆ ನಾಯಿಗಳು, ಹಸುಗಳು.
ಇವೆಲ್ಲ ಜಾಸ್ತಿ ತೊಂದರೆ ಕೊಡ್ತಾ ಐತೆ, ಜಾಸ್ತಿ ಹಿಂಸೆ ಕೊಡ್ತಾ ಐತೆ ಸರ್. ಹುಡುಗರು ಬಿಡ್ತಾ ಇಲ್ಲ, ಆಗಲ್ಲ ಭಯ ಅವು 20 ನಾಯಿಗಳು 30 ನಾಯಿಗಳು ದಂಡು ಕಟ್ಕೊಂಡು ಬಂದ್ರೆ ಒಬ್ಬ ಮನುಷ್ಯನ ಏನು ಮಾಡ್ತಾನೆ? ಕುರಿಗಳು ಆಚೆ ಮೇಯ್ತಾ ಇದ್ರು ಅಲ್ಲೇ ಅಟ್ಯಾಕ್ ಮಾಡ್ತಾರೆ. ಇದರಿಂದ ಪೂರ ತೊಂದರೆ ಆಗೈತೆ. ಆದ್ರೆ ಹೋದ್ರೂ ಕುರಿಗಳು ಮೇಯ್ತಾ ಇದ್ರು ಹೆಂಗಸರು ಮಕ್ಕಳು ಅವ್ರನ್ನ ತಗಡ ಅಟ್ಯಾಕ್ ಮಾಡ್ತಾವೆ ಸರ್. ಅಟ್ಯಾಕ್ ಮಾಡಿದಾಗ ಪೂರಿ ತೊಂದರೆ ಮಾಡ್ತಾ ಐತೆ. ಭಯ ಜಾಸ್ತಿ. 4 ಕುರಿ ಹಂಗೆ ಮೇಯ್ತಾ ಇದ್ರೆ ಕಚ್ಚಾಕ್ಬಿಟ್ಟವೆ. ಮೊನ್ನೆ ಒಂದು ಮೇಯ್ತಾ ಇದ್ರೆ ಒಂದು 4 ಕುರಿ ಹಂಗೆ ಬಂದು ಕಚ್ಬಿಟ್ಟವೆ, ಪೂರ ಸತ್ತೋಗವೆಲ್ಲ. ಇದು ಆದಷ್ಟು ಬೇಗ ನಮ್ಗೆ ಏನೋ ಪರಿಹಾರ ಕೊಡಿಸ್ಕೊಡ್ಬೇಕು ಹಾಸ್ಪಿಟ್ಲಿಂದ. ಮುನಿವೆಂಕಟರಾಯಪ್ಪ SC ಪಾಪ ಅವ್ರು ಕೂಲಿ ಮಾಡೋರು, ಆದಷ್ಟು ಬೇಗ ಇದು ತುರ್ತು ಪರಿಹಾರ ಕೊಡಿಸ್ಕೊಡ್ಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಕೆಂಪು ಹಣ್ಣು ಟೊಮ್ಯಾಟೊ ರೈತರ ಪಾಲಿಗೆ ಲಾಟರಿ ಇದ್ದಂತೆ. ವರ್ಷದ ಕೆಲ ದಿನಗಳು ರೈತರ ಆದಾಯವನ್ನ ಉತ್ತುಂಗದಲ್ಲಿ ಇರಿಸಿದ್ರೆ ಬಹು ಸಮಯ ಪಾತಾಳಕ್ಕೆ ತುಳಿದು ಬಿಡುತ್ತದೆ. ಇಂತಹ ನೂರಾರು ಹೊಡೆತ ತಿಂದ್ರು ರೈತ ಮಾತ್ರ ಮತ್ತೆ ಕೆಂಪು ಹಣ್ಣಿಗೆ ಮಾರು ಹೋಗಿ ಕೈ ಸುಟ್ಟುಕೊಳ್ಳುತ್ತಲೇ ಇರುತ್ತಾನೆ. ಇತ್ತೀಚೆಗಂತೂ ಸುಮಾರು 4-5 ತಿಂಗಳಿಂದ ಟೊಮ್ಯಾಟೊ ಬೆಲೆ ಚೇತರಿಕೆ ಕಾಣದೆ ರೈತ ಕಂಗಾಲಾಗಿದ್ದಾನೆ. ಟೊಮೊಟೊ ಹಣ್ಣು ಬೇರೆ ದೇಶದಿಂದ ಭಾರತಕ್ಕೆ ಪರಿಚಯವಾದ ಹಣ್ಣಾಗಿದ್ರು ಇಂದು ಅಡಿಗೆ ಮಾಡುವ ಪ್ರತಿಯೊಬ್ಬರ ಮನೆಯಲ್ಲೂ ಅಡಿಗೆ ರುಚಿ ಹೆಚ್ಚಿಸಲು ಕೆಂಪು ಹಣ್ಣು ಇರಲೇಬೇಕು. ಇಂತಹ ಟೊಮೊಟೊ ಬೆಳೆದ ರೈತ ಮಾತ್ರ ಸತತವಾಗಿ ಕೈ ಸುಟ್ಟುಕೊಂಡಿದ್ದಾರೆ. ನಮ್ಮ ಏಷ್ಯಾ ಖಂಡದಲ್ಲಿ 2ನೇ ಅತಿ ದೊಡ್ಡ ಟೊಮೊಟೊ ಮಾರುಕಟ್ಟೆಯಾದ ಕೋಲಾರ APMC ಮಾರುಕಟ್ಟೆಯಲ್ಲಿ ಕಳೆದ ಜನವರಿಯಿಂದಲೂ ಟೊಮೊಟೊ ಬೆಲೆಯಲ್ಲಿ ಚೇತರಿಕೆ ಕಾಣಲೇ ಇಲ್ಲ. ಇನ್ನು ಇತ್ತೀಚಿನ ಕಳೆದ ಕೆಲ ದಿನಗಳಿಂದ 15 kg ಬಾಕ್ಸ್ ನಾಟಿ ಟೊಮೊಟೊ 20 ರಿಂದ 60 ಹಾಗೂ ಸೀಡ್ಸ್ ಟೊಮೊಟೊ 40 ರಿಂದ 150 ರೂಪಾಯಿಗೆ ಮಾರಾಟವಾಗುತ್ತಿದೆ. ಶೇಕಡ 85ರಷ್ಟು ಟೊಮೊಟೊ ಕೆಜಿಗೆ ಕೇವಲ 1 ರಿಂದ 1.5 ರೂಪಾಯಿಗೆ ಮಾರಾಟವಾಗುತ್ತಿದ್ದು, ರೈತರು ಹಾಕಿದ ಬಂಡವಾಳದ ಶೇಕಡವಾರು 20 ರಿಂದ 30ರಷ್ಟು ಹಣ ಸಹ ಸಿಗದೆ ಕೈ ಸುಟ್ಟುಕೊಳ್ಳುತ್ತಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ ರೈತರ ಪಾಲಿಗೆ ಸರ್ಕಾರ ಧಾವಿಸಿ ರೈತ ಹಾಕಿರುವ ಬಂಡವಾಳವಾದರೂ ವಾಪಸ್ಸು ಬರುವ ಹಾಗೆ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಇದುವರೆಗೂ ಮೇ 15 ಜನವರಿಯಿಂದ ಮೇ 15 ಅನ್ಸೀಸನ್ ಅಂದರೆ ಇದು ಟೊಮಾಟೋಗೆ ಸೀಸನ್ ಅಲ್ಲ. ಆದರೆ ನಮ್ಮ ರೈತರು ಬೆಳಿಬೇಕು ಅಂತೇಳಿ ವಾತಾವರಣದ ಒಂದು ವೈಫಲ್ಯ ಈ ಸರಿ ಏನಾಯ್ತು ಅಂದರೆ ಅತಿ ಹೆಚ್ಚು ಬಿಸಿಲು. ಮೇ 15ರಿಂದ ಜುಲೈ ಎಂಡ್ವರೆಗೂ ಸೀಸನ್. ಈಗ ರೇಟ್ ಬರಬೇಕು, ಯಾಕಂದ್ರೆ ಈಗ ಅದು ನಾವು ಕೋರಿದ ಬೆಲೆ ಈಗ ಬರಬೇಕು. ಆದರೆ ಈ ವರ್ಷ ಯಾಕೋ ಬೆಲೆ ಬರೋಂಥ ಕಾರಣ ಇಲ್ಲ. ಯಾಕಂದ್ರೆ ಈ ವರ್ಷ 4-5 ವರ್ಷಗಳಿಂದ ಬಂದಂಥ ರೋಗ ಬಾಧೆ ಇಲ್ಲ. ಮುಖ್ಯವಾಗಿ ಒಬ್ಬೊಬ್ಬ ರೈತ 100 ಎಕರೆ 200 ಎಕರೆ ಒಂದು 10 ರೈತರು ಈ ರೀತಿ ಒಂದು ಕಾರ್ಪೊರೇಟ್ ವಲಯ ಮಾಡ್ಕೊಂಡು ಹೊಂಟಿರುವಾಗ ಆಂಧ್ರ ಮತ್ತು ತಮಿಳುನಾಡಲ್ಲಿ ಲೋಕಲ್ ಕಾಯಿ ಬೇಜಾನ್ ಸಿಗ್ತಾ ಇದೆ. ಈಗ ಮೊದಲು 2 kg 3 kg ಬಿಡೋಂಥ ಟೊಮಾಟೊ ಈಗ 10 kg ಬಂದಿದೆ. ರೋಗ ಕಮ್ಮಿ ಆಯಿತು, ಟೊಮಾಟೊ ಫಸಲು ಬಂದಿದೆ. ಇದುವರೆಗೂ ರೇಟ್ ಸಿಕ್ಕರೆ ಈಗ ಸೀಸನ್ಗೂ ಬರ್ತಾಯಿದ್ದು ಅಂತಿಲ್ಲ. ಯಾಕೆ ಇದು ಆಗುತ್ತೆ ಅಂದರೆ 8 ವರ್ಷಕ್ಕೆ 10 ವರ್ಷಕ್ಕೆ ಒಂದು ಸರಿ ಅವಕಾಶ ಜಾಸ್ತಿ ಆದಾಗ ಈ ರೇಟ್ ಬೀಳ್ತದೆ. ಅದಕ್ಕೆ ಈ ಸರ್ಕಾರ ಕೂಡಲೇ ಗಮನ ಹರಿಸಿ ಏನೋ ರೈತರಿಗೆ 2-2.5 ಲಕ್ಷ 3 ಲಕ್ಷ ಖರ್ಚು ಬರ್ತದೆ. ಒಂದು ಕಡೆ ದಿನೇ ಟೊಮೊಟೊ ಬೆಳೆಗೆ ಹಾಕುವ ಬಂಡವಾಳ ಹೆಚ್ಚಾಗುತ್ತಲೇ ಇದ್ದು ಬೆಲೆಯಲ್ಲಿ ಮಾತ್ರ ಏರಿಕೆ ಕಾಣುತ್ತಲೇ ಇಲ್ಲ ಎಂಬುದು ರೈತರ ಅಳಲಾಗಿದ್ದರೆ, ಬೆಲೆ ಏರಿಕೆಗೆ ಸಂಬಂಧಿಸಿದಂತೆ APMC ಮಾರುಕಟ್ಟೆ ಕಾರ್ಯದರ್ಶಿ ಕಿರಣ್ ಎನ್ ಮಾತನಾಡಿ, ಕಳೆದ 3 ವರ್ಷಗಳಿಂದ ಟೊಮೊಟೊ ಬೆಲೆಯಲ್ಲಿ ಹೆಚ್ಚು ಏರಿಕೆ ಕಾಣಲಿಲ್ಲ. ಈ ಬಾರಿ ಹೊರ ರಾಜ್ಯಗಳಲ್ಲಿ ಟೊಮೊಟೊ ಬೆಳೆ ಉತ್ತಮವಾಗಿ ಬಂದಿದ್ದ ಪರಿಣಾಮ ನಮ್ಮ ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆಯಾಗಿದೆ. ಜೊತೆಗೆ ಸ್ಥಳೀಯ ರೈತರ ಫಸಲು ಉತ್ತಮವಾಗಿದ್ದು ಕಳೆದ ಬಾರಿಗೆ ಹೋಲಿಸಿದರೆ ಆವಕ ಹೆಚ್ಚಾಗಿದೆ. ಆದ್ದರಿಂದ ಧಾರಣೆಗಳಲ್ಲಿ ಏರಿಕೆ ಕಂಡಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಹೊರ ರಾಜ್ಯಗಳ ಟೊಮೊಟೊ ಬೆಳೆ ಹವಾಮಾನ ವೈಪರೀತ್ಯಗಳಿಗೆ ಒಳಗಾಗಿ ಫಸಲು ಕಮ್ಮಿಯಾದರೆ ಮಾತ್ರ ನಮ್ಮಲ್ಲಿ ಬೆಲೆ ಹೆಚ್ಚಾಗುವುದು ಎಂಬುದು ವರ್ತಕರ ಮಾತಾಗಿದೆ. ಜೂನಿಂದ ಸ್ಟಾರ್ಟ್ ಆಗ್ತಾ ಇತ್ತು, ಬಟ್ ಇವಾಗ ಮೇ 2nd ವೀಕಿಂದನೇ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಲಾಸ್ಟ್ 3 ಇಯರ್ಸ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಬರ್ತಾ ಇದೆ ಅರೈವಲ್ಸ್ ಆಲ್ರೆಡಿ. ಜೂನಿಂದ ಫುಲ್ ಪ್ಲೆಜ್ ಹೆಚ್ಚಾಗಿ ಬರೋ ನಿರೀಕ್ಷೆ ಇದೆ. ಕಳೆದ ಸಾಲಿನಲ್ಲಿ ಪ್ರತಿದಿನ ಸೀಸನಲ್ಲಿ 40 ರಿಂದ 42 ಸಾವಿರ ಕ್ವಿಂಟಲ್ ಆವಕ ಇತ್ತು. ಈ ಸರ್ತಿ
ಸದ್ಯದ ಪರಿಸ್ಥಿತಿ ಪ್ರಕಾರ ತೋಟಗಳೆಲ್ಲ ಚೆನ್ನಾಗಿರೋದ್ರಿಂದ ನೋಡಿದ್ರೆ ವರ್ತಕರ ಅಭಿಪ್ರಾಯ ನೀಡ್ತಾ ಇರೋದು ಅದರದ್ದು ಡಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅರೈವಲ್ಸ್ ಡಬಲ್ ಆಗೋ ಪಾಸಿಬಿಲಿಟಿ ಇದೆ. ಮಳೆಗಳು ಹೆಚ್ಚಾಗದೇ ಇದ್ದರೆ, ಮಳೆ ಹೆಚ್ಚಾಗಿ ಏನಾದ್ರು ಡ್ಯಾಮೇಜ್ ಆದರೆ 40,000ಕ್ಕಿಂತನೂ ಜಾಸ್ತಿನೇ ಇರುತ್ತೆ ಈ ಸರ್ತಿ. ಕಳೆದ ಸಾಲಿಗಿಂತಲೂ ಜಾಸ್ತಿ ಅರೈವಲ್ಸ್ ಇರುತ್ತೆ ಅಂತ ಎಲ್ಲರದು ಅಭಿಪ್ರಾಯ ಇದೆ. ಒಟ್ಟಾರೆ ಕೆಂಪು ಹಣ್ಣಿನ ಹಿಂದೆ ಬಿದ್ದ ರೈತ ಪದೇ ಪದೇ ನಷ್ಟಕ್ಕೆ ಒಳಗಾಗುತ್ತಿದ್ದು, ಮತ್ತಷ್ಟು ಸಾಲದ ಸುಳಿಯಲ್ಲಿ ಸಿಲುಕುತ್ತಿದ್ದು, ಕೊನೆ ಪಕ್ಷ ರೈತ ಹಾಕಿದ ಬಂಡವಾಳ ವಾಪಸ್ಸಾತಿಗೆ ಸರಿ ಹೊಂದುವ ಹಾಗಾದರೂ ಬೆಂಬಲ ಬೆಲೆ ನೀಡಿ ಸರ್ಕಾರ ನೊಂದ ರೈತರ ಕೈ ಹಿಡಿಯಬೇಕಾಗಿದೆ. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಬೆಸ್ಟ್ ಪಿಯು ಕಾಲೇಜ್. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು. ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಟ್, ಸಿಇಟಿ ಹಾಗೂ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು. ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಮತ್ತು ಸಿಎ ಫೌಂಡೇಶನ್ ತರಬೇತಿ ನೀಡಲಾಗುವುದು. ಎಂದೇ ದಾಖಲಾತಿಗೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಸಿಎಸ್ಐ ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845634201, 9535553012. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ಐಸಿಯು, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ಇಎನ್ಟಿ, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ ಪಿಸಿಎಂಬಿ, ಪಿಸಿಎಂಸಿಎಸ್ ಹಾಗೂ ಕಾಮರ್ಸ್ ಇಬಿಎಸಿಎಸ್. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳು ಜೆಇ, ನೀಟ್, ಸಿಇಟಿ ತರಗತಿಗಳನ್ನು ನಡೆಸುತ್ತಿದ್ದು, ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಆಂಧ್ರ ಪ್ರದೇಶದ ತೀರ್ಥಯಾತ್ರೆ ಮುಗಿಸಿ ವಾಪಸ್ಸಾಗುವ ವೇಳೆ ಚಲಿಸುತ್ತಿದ್ದ ಕಾರು ರಸ್ತೆ ವಿಭಜಕಕ್ಕೆ ಗುದ್ದಿ ಹಾರಿ ಹೋಗಿ ಪಕ್ಕದ ಹಳ್ಳಕ್ಕೆ ಬಿದ್ದ ಪರಿಣಾಮ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿಯ 3 ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಆಂಧ್ರ ಪ್ರದೇಶದ ನಂದ್ಯಾಲ್ ಜಿಲ್ಲೆಯ ಪಯಾಪಿಲಿ ಮಂಡಲದ ಪೊದೊಟಿ ಗ್ರಾಮದ ಬಳಿ ಟೊಯಾಟಾ ಇನೋವಾ ಪಲ್ಟಿಯಾಗಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ 6 ಮಂದಿಯಲ್ಲಿ 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಉಳಿದ 3ರಿಗೆ ಗಾಯಗಳಾಗಿವೆ ಎಂದು ತಿಳಿದುಬಂದಿದೆ. ಮೃತರನ್ನು ಚಿಕ್ಕನಾಯಕನಹಳ್ಳಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಂಕೆರೆ ನವೀನ್, ಬಿಜೆಪಿ ಯುವ ಮೋರ್ಚಾ ತಾಲೂಕು ಮಾಜಿ ಅಧ್ಯಕ್ಷ 37 ವರ್ಷದ ಸಂತೋಷ್ ಹಾಗೂ 37 ವರ್ಷದ ಲೋಕೇಶ್ ಎಂದು ಗುರುತಿಸಲಾಗಿದೆ. ಇವರೆಲ್ಲರೂ ಸಹ ಸ್ನೇಹಿತರಾಗಿದ್ದು, ಇವರ ಜೊತೆಯಲ್ಲಿ ಪ್ರಯಾಣಿಸುತ್ತಿದ್ದ ದರ್ಶನ್, ಶಶಿಕುಮಾರ್, ನಡಪನಹಳ್ಳಿ ಶಿವಾನಂದ್ಗೆ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ.
ಮಂತ್ರಾಲಯ, ಶ್ರೀಶೈಲ ಮತ್ತು ಮಹಾನಂದಿ ದೇವಸ್ಥಾನಗಳಿಗೆ ಭೇಟಿ ನೀಡಿ ತುಮಕೂರಿಗೆ ವಾಪಸ್ಸಾಗುತ್ತಿದ್ದಾಗ ಕಾರು ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಎಂದು ಹೇಳಲಾಗಿದೆ. ಮೃತರು ಮಾಜಿ ಸಚಿವ ಜೆಸಿ ಮಧುಸ್ವಾಮಿ ಆಪ್ತರು ಎಂದು ಹೇಳಲಾಗಿದ್ದು, ಅಭಿಜ್ಞ ತಾಲೂಕು ಪಂಚಾಯಿತಿ ಅಧ್ಯಕ್ಷ ವಸಂತಯ್ಯ, ತಾಲೂಕು ಬಿಜೆಪಿ ಅಧ್ಯಕ್ಷ ಕೇಶವಮೂರ್ತಿ, ಕೆಎಂಎಲ್ ಕಿರಣ್, ಬರ್ಕನಹಾಲ್ ವಿಶ್ವನಾಥ್, ಬರಗೂರು ಕಿರಣ್ ಸೇರಿದಂತೆ ಅನೇಕರು ಭಾನುವಾರ ರಾತ್ರಿಯೇ ಕರ್ನೂಲ್ ಬಳಿಯ ಘಟನಾ ಸ್ಥಳಕ್ಕೆ ಧಾವಿಸಿ ಕಾನೂನು ವಿಧಿವಿಧಾನಗಳನ್ನು ಪೂರೈಸಿದ್ದಾರೆ. ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಸಾಸಲು ಸತೀಶ್ ಕರ್ನೂಲ್ಗೆ ಧಾವಿಸಿ ಮೃತರ ಅಂತಿಮ ದರ್ಶನ ಪಡೆದಿದ್ದಾರೆ. ಕರ್ನೂಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ರಾಜ್ಯ ಸರ್ಕಾರ 2 ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶ ಸಮರ್ಪಣಾ ಸಂಕಲ್ಪ ಕಾರ್ಯಕ್ರಮದ ಹಮ್ಮಿಕೊಳ್ಳಲಾಗಿದೆ. ನಾಳೆ ನಡೆಯುವ ಸಮಾವೇಶದಲ್ಲಿ ಎಐಸಿಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭಾ ವಿರೋಧ ಪಕ್ಷದ ನಾಯಕ ಸಂಸದ ರಾಹುಲ್ ಗಾಂಧಿ, ರಾಜ್ಯದ ತಾಂಡಾಗಳಲ್ಲಿ ವಾಸಿಸುವ 1 ಲಕ್ಷ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಿದ್ದಾರೆ ಎಂದು ಕೆಪಿಸಿಸಿ ರಾಜ್ಯ ವಕ್ತಾರ ಇರ್ಷಾದ್ ಶೇಖ್ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕೆಪಿಸಿಸಿ ರಾಜ್ಯ ವಕ್ತಾರ ಇರ್ಫಾಜ್ ಶೇಖ್, ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 2 ವರ್ಷಗಳಿಂದ ರಾಜ್ಯದ ಕಟ್ಟಕಡೆಯ ವ್ಯಕ್ತಿಗೂ ಸೌಲಭ್ಯ ಒದಗಿಸಲು, ಸಾಮಾಜಿಕ ನ್ಯಾಯದಡಿ ಜನರ ಬದುಕು ಕಟ್ಟಿಕೊಳ್ಳಲು ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಸಮಾಜ ನಿರ್ಮಾಣಕ್ಕೆ ಮುಂದಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕೋವಿಡ್ ನಂತರ ಜನರು ಆರ್ಥಿಕವಾಗಿ ಕುಗ್ಗಿದ್ದು ಜೀವನ ನಡೆಸಲು ಕಷ್ಟ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ನೀಡಿ ಜನಸಾಮಾನ್ಯರ ಬದುಕು ಕಟ್ಟಿಕೊಳ್ಳಲು ನೆರವಾಗಿ ಜನರ ಕೈ ಹಿಡಿದಿದೆ. ಅತಿ ಹೆಚ್ಚು ತೆರಿಗೆ ಪಾವತಿಸುವ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ 2ನೇ ಸ್ಥಾನದಲ್ಲಿದೆ. ಆದರೆ ರಾಜ್ಯಕ್ಕೆ ಕೇಂದ್ರದಿಂದ ಬರುವ ಪಾಲು ನಿರೀಕ್ಷಿತ ಪ್ರಮಾಣದಲ್ಲಿ ಬರುತ್ತಿಲ್ಲ. ಆದರೂ ಕೂಡ ರಾಜ್ಯ ಸರ್ಕಾರ ಜನರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಹಿಂದೆ ಬಿದ್ದಿಲ್ಲ. ಇನ್ನು ರಾಜ್ಯ ಸರ್ಕಾರದ ಜನಪರ ಆಡಳಿತ, ಸರ್ಕಾರದ ಕಾರ್ಯವೈಖರಿಯಿಂದ ಹಲವಾರು ರಾಜ್ಯಗಳು ಕರ್ನಾಟಕದ ಕಡೆ ತಿರುಗಿ ನೋಡಿ ಕರ್ನಾಟಕವನ್ನು ಮಾಡಲಾಗಿ ತೆಗೆದುಕೊಳ್ಳುತ್ತಿದ್ದಾರೆ ಎಂದರು. ಇವತ್ತು ರಾಜ್ಯ ಸರ್ಕಾರ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಅದು ರೈತ ವರ್ಗ ಇರ್ಬೋದು, ಯುವ ವರ್ಗ ಇರ್ಬೋದು, ಮಹಿಳೆಯರು ಇರ್ಬೋದು, ಅಥವಾ ಶೋಷಿತ ವರ್ಗ, ಹಿಂದುಳಿದ ವರ್ಗ, ಎಲ್ಲ ವರ್ಗದವರಿಗೆ ಸಹಾಯ ಆಗುವಂತಹ ಮತ್ತು ಆ ಕೋವಿಡ್-19 ನಂತರ ಏನು ಜೀವನದಲ್ಲಿ ಭಾಳಷ್ಟು ಒಂದು ವಾತಾವರಣ ಸೃಷ್ಟಿಯಾಗಿತ್ತು, ಬಡವರಿಗೆ ಭಾಳಷ್ಟು ಕಷ್ಟದ ಒಂದು ವಾತಾವರಣ ಇತ್ತು. ಎಲ್ಲೋ ಒಂದು ಕಡೆ ಜನಸಾಮಾನ್ಯರಿಗೆ, ಬಡವರಿಗೆ ನೇರವಾಗಿ ಸುಮಾರು ಒಂದು ಮನೆಗೆ 7 ರಿಂದ 8 ಸಾವಿರ ರೂಪಾಯಿ ಅವರ ಜೇಬಿಗೆ ಕೊಡುವಂಥದ್ದು. ಅವರು ಏನು ಸಾಮಾಜಿಕವಾಗಿ, ಆರ್ಥಿಕವಾಗಿ ಏನು ಕುಗ್ಗಿದ್ರು, ಜೀವನ ನಡೆಸೋದು ಒಂದು ದುಸ್ತರವಾಗಿತ್ತು. ಅಂತಹ ಒಂದು ಸಂದರ್ಭದಲ್ಲಿ ಈ ರಾಜ್ಯ ಸರ್ಕಾರ ಅವರ ನೆರವಿಗೆ ಬಂದು ಅವರ ಜೇಬಿಗೆ ನೇರವಾಗಿ 7 ರಿಂದ 8 ಸಾವಿರ ರೂಪಾಯಿ ಕೊಡುವಂತಹ ಒಂದು ಅಭೂತಪೂರ್ವವಾದಂತಹ, ಎಂದೂ ಕರ್ನಾಟಕದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ಭಾರತ ಇತಿಹಾಸದಲ್ಲೂ ಕಂಡರಿಯದಂತಹ 5 ಯೋಜನೆಗಳನ್ನು, ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಈ ರಾಜ್ಯದ ಜನತೆಯ ಕೈ ಹಿಡಿಯುವಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡಿದೆ. ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಜಯರಾಮ್, ಮಂಡಿಕಲ್ ಮಂಜೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್, ಪ್ರಧಾನ ಕಾರ್ಯದರ್ಶಿ ವಿ ಸುರೇಶ್, ಎಂಜಿ ಸುಹೇಲ್ ಅಹಮದ್, ಅಬ್ದುಲ್ ಜಬ್ಬರ್, ಸುಹೇಲ್ ಅಹಮದ್ ಇನ್ನಿತರರು ಉಪಸ್ಥಿತರಿದ್ದರು. ಕ್ಯಾಮ್ರಾ ಪರ್ಸನ್ ಅಶ್ವ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ನಗರದ ಹಳೆ ಬಜಾರ್ ರಸ್ತೆಯಲ್ಲಿರುವ ಆಶಾಪುರಿ ಮಾರ್ಕೆಟಿಂಗ್ ಮತ್ತು ಮಹಾಲಕ್ಷ್ಮಿ ಏಜೆನ್ಸಿ 2 ಅಂಗಡಿಗಳ ಶೆಲ್ಟರ್ ಅನ್ನು ಮುರಿದು ಹಣ ದೋಚಿ ಪರಾರಿಯಾಗಿರುವ ಘಟನೆ ನಗರ ಠಾಣೆ ವ್ಯಾಪ್ತಿಯಲ್ಲಿ ಭಾನುವಾರ ರಾತ್ರಿ ನಡೆದಿದೆ. ಭಾನುವಾರ ರಾತ್ರಿ ಗೌರಿಬಿದನೂರು ನಗರದ ಬಜಾರ್ ರಸ್ತೆಯಲ್ಲಿನ 2 ಅಂಗಡಿಗಳ ಶಟರ್ ಮುರಿದು ಕಳ್ಳತನ ಮಾಡಿದ್ದಾರೆ.
ಆಶಾಪುರಿ ಅಂಗಡಿ ಮಾಲೀಕ ಮಾತನಾಡಿ, ಪ್ರತಿದಿನದಂತೆ ರಾತ್ರಿ ಅಂಗಡಿ ಮುಚ್ಚಿಕೊಂಡು ಬೀಗಗಳನ್ನು ಹಾಕಿಕೊಂಡು ಹೋಗಿದ್ದೆವು. ಆದರೆ ಯಾರು ಅಂಗಡಿಯ ಶೆಲ್ಟರ್ ಮುರಿದು ಒಳಗೆ ಹೋಗಿ ಅಂಗಡಿಯಲ್ಲಿದ್ದ 10,000 ರೂಪಾಯಿ ಹಣ ತೆಗೆದುಕೊಂಡು ಹೋಗಿದ್ದಾರೆ. ಬೇರೆ ಯಾವ ವಸ್ತುಗಳು ಹೋಗಿಲ್ಲ ಎಂದರು. ಮಹಾಲಕ್ಷ್ಮಿ ಏಜೆನ್ಸಿ ಮಲ್ಲಿಕ ಶ್ರೀನಿವಾಸ್ ಮಾತನಾಡಿ, ನಮ್ಮ ಅಂಗಡಿಗೆ 2 ಕಡೆ ಬಾಗಿಲು ಇದೆ. ಸಂಧೆ ಒಳಗೆ ಯಾರು ಹೋಗಿ ಶೆಲ್ಟರ್ ಅನ್ನ ಮುರಿದು ಅಂಗಡಿಯೊಳಗೆ ಬಂದು ಅಂಗಡಿಯಲ್ಲಿದ್ದ ಚಿಲ್ಲರೆ ಹಣ ಮತ್ತು 3,000 ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ. ನಮಗೆ ನಮ್ಮ ಅಂಗಡಿಯ ಮೇಲಿನ ಮನೆಯವರು ಬೆಳಗ್ಗೆ ಹಾಲು ಹಾಕಿಸಿಕೊಳ್ಳಲು ಬಂದು ನೋಡಿದಾಗ ಅಂಗಡಿಯ ಶೆಟ್ಟರ್ ಓಪನ್ ಆಗಿದೆ ಎಂದು ತಿಳಿಸಿದ್ದಾರೆ ಎಂದರು. ಹೇಳು, ಏನು ನಿಮ್ಮ ಹೆಸರು? ಸುರೇಶ. ಏನಾಗಿದೆ? ಏನು ಅಂಗಡಿ ಕಲ್ಲು ಓಪನ್ ಮಾಡಿದ್ದಾರೆ. ಏನೇನು ಹೋಗಿದೆ? ಐಟಿ ಮನೆ ಹೋಗಿಲ್ಲ, ದುಡ್ಡು ಹೋಗಿದೆ. ಎಷ್ಟು ಹೋಗಿದೆ ಅಮೌಂಟು? 10,000 ಒಳಗೆ ಇರ್ಬೋದು ಅಷ್ಟೇ. ಇನ್ನಾಗಿ ಎಷ್ಟೊತ್ತಲ್ಲಿ ಯಾರು ಹೇಳಿದ್ರು ನಿಮಗೆ ಈ ಥರ ಆಗಿದೆ ಅಂತ? ನಮ್ಮ ಅಣ್ಣ ಫ್ರೆಂಡ್ ಇದ್ದು ಒಬ್ಬನು ರಾತ್ರಿ ವಾಕಿಂಗ್ ಫೋನ್ ಮಾಡಿದ್ದೆ. ನಮ್ಮ ಅಣ್ಣ ಊರಲ್ಲೇ ಇದ್ದಾರೆ, ಅವ್ರು ನಮ್ಗೆ ಫೋನ್ ಮಾಡಿದ್ದಾರೆ. ಘಟನಾ ಸ್ಥಳಕ್ಕೆ ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ, ಅಭಿವೃದ್ಧಿ ಶೂನ್ಯ, ಕಾನೂನು ಸುವ್ಯವಸ್ಥೆ ಕುಸಿತ, ಸಾಮಾಜಿಕ ನ್ಯಾಯದ ಕಗ್ಗೊಲೆ, ವ್ಯಾಪಕ ಭ್ರಷ್ಟಾಚಾರದಿಂದ ಕೂಡಿದೆ. ಇದು ಜನಾದೇಶಕ್ಕೆ 2 ವರ್ಷ ನೀಡಿದ ದ್ರೋಹ. ಈ ಸರ್ಕಾರ ಕನ್ನಡಿಗರ ಬದುಕಿಗೆ ಶಾಪವಾಗಿದೆ. ಜನನ ಪ್ರಮಾಣ ಪತ್ರದಿಂದ ಹಿಡಿದು ಮರಣ ಪ್ರಮಾಣ ಪತ್ರದ ಪಡೆಯುವವರೆಗೂ ಲಂಚಾವತಾರ ತಾಂಡವವಾಡ್ತಿದೆ. ಎಸ್ಸಿ, ಎಸ್ಟಿ ಹಾಗೂ ಟಿಎಸ್ಪಿ ಹಣವನ್ನೆಲ್ಲ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡು ಮುಸ್ಲಿಂ ಓಲೈಕೆಗೆ ಆದ್ಯತೆ ನೀಡಿದೆ ಎಂದು ಬಿಜೆಪಿ ರಾಜ್ಯ ವಕ್ತಾರ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮತ್ತು ರಾಜ್ಯ ವಕ್ತಾರ ಚಂದ್ರಶೇಖರ್ ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ ಸರ್ಕಾರದ 2 ವರ್ಷಗಳ ಅಭಿವೃದ್ಧಿ ಶೂನ್ಯ ಸಾಧನೆಯ ಅನಾವರಣಗೊಳಿಸಿದರು. ರಾಜ್ಯ ಬಿಜೆಪಿ ವಕ್ತಾರ ಚಂದ್ರಶೇಖರ್ ಮಾತನಾಡಿ, 2 ವರ್ಷಗಳ ಅವಧಿಯಲ್ಲಿ ರಾಜ್ಯ ಹಿಂದೆಂದೂ ಕಾಣದ ದುಸ್ಥಿತಿಗೆ ತಲುಪಿದೆ. ಇದು ಆಡಳಿತ ನಡೆಸುವ ಸರ್ಕಾರವಲ್ಲ, ವಸೂಲಿ ಸರ್ಕಾರ. ವಾಲ್ಮೀಕಿ ನಿಗಮದ 187 ಕೋಟಿ ಲೂಟಿ ಮಾಡಿ ಪರಿಶಿಷ್ಟ ಪಂಗಡ ಸಮುದಾಯಕ್ಕೆ ಘೋರ ವಂಚನೆ ಮಾಡಿದೆ. ಸ್ಮಾರ್ಟ್ ಮೀಟರ್ ಅಳವಡಿಕೆ ಯೋಜನೆಯಲ್ಲಿ 15.56 ಕೋಟಿ ಹಗರಣ ನಡೆಸಿದೆ. ಮೂಡ ಹಗರಣ ಸಿಎಂ ಸಿದ್ದರಾಮಯ್ಯಗೆ ಮುಳುವಾಗಿದೆ. ಬೇಲ್ ಮೇಲೆ ಸಿದ್ದರಾಮಯ್ಯ ಸರ್ಕಾರ ನಡೆಸುತ್ತಿದ್ದಾರೆ. ಅವರು ಯಾವತ್ತಿದ್ರೂ ಜೈಲಿಗೆ ಹೋಗೋದು ಗ್ಯಾರಂಟಿ. ಗುತ್ತಿಗೆದಾರರಿಂದ 60% ಕಮಿಷನ್ ಆರೋಪ ಕೇಳಿಬಂದಿದೆ. ವಿಧಾನಸೌಧದಂತಹ ಪವಿತ್ರ ಜಾಗದಲ್ಲಿಯೇ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ದೇಶದ್ರೋಹ ಘೋಷಣೆ ಕೂಗಿದಂತ ರಾಷ್ಟ್ರ ವಿರೋಧಿಗಳಿಗೆ ಮಣೆ ಹಾಕುತ್ತಿದೆ. ರಾಜ್ಯ ಆರ್ಥಿಕ ದಿವಾಳಿ ಅಂಚಿನಲ್ಲಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಜನಸಾಮಾನ್ಯರ ಬದುಕನ್ನ ಸಂಪೂರ್ಣ ದುಸ್ತರಗೊಳಿಸಿದ್ದು, ಇಂತಹ ಸಂದರ್ಭದಲ್ಲಿ ಸಾಧನಾ ಸಮಾವೇಶ ನಡೆಸಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆಯಾಗಬೇಕು ಎಂದು ಲೇವಡಿ ಮಾಡಿದರು. ವಾಲ್ಮೀಕಿ ನಿಗಮ ಹಣ ಏನಕ್ಕೆ ಬರ್ತಿದ್ದೇಳಿ? ನಮ್ಮ ಯಾದವ ಬಂಧುಗಳಿಗೆ, ನಮ್ಮ ವಾಲ್ಮೀಕಿ ಬಂಧುಗಳಿಗೆ, ಅವರಿಗೆ ಬಡವ ರೈತರಿಗೆ ಬಿತ್ತನೆಗೆ ಬೀಜ ಕೊಡೋದಕ್ಕೆ, ಅವರ ಹಾಸ್ಟೆಲ್ಗೆ ದುಡ್ಡು ಕೊಡೋದಕ್ಕೆ, ಅವರ ಮಕ್ಕಳಿಗೆ ಫೀಸ್ನ ಕಟ್ಟೋದಕ್ಕೆ, ಇಂಥದಕ್ಕೋಸ್ಕರ ವಾಲ್ಮೀಕಿ ನಿಗಮದ ಹಣ ಖರ್ಚಾಗ್ತಿದ್ದು. ಅವರಿಗೆ ಕಾರ್ಗಳನ್ನ ಅಥವಾ ಏನಾದರೂ ಟ್ಯಾಕ್ಸಿಗಳನ್ನ ಓಡಿಸೋದಕ್ಕೆ, ಸಾಲ ಕೊಡೋದಕ್ಕೆ ಅಂತೇಳಿ 187 ಕೋಟಿ ಅನಾಚಾರ ಆಯಿತು, ಅವ್ಯವಹಾರ ಆಯಿತು. ಭಾರತದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿಯೊಬ್ಬರು ಫ್ಲೋರ್ ಆಫ್ ದ ಹೌಸ್ ವಿಧಾನಸಭೆಯಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಅದು 187 ಕೋಟಿ ಅಲ್ಲ, 84 ಕೋಟಿ ಮಾತ್ರ ಅಂತೇಳಿ. ಮಾನ ಮರ್ಯಾದೆ ಇದೆಯಾ ಸಿದ್ದರಾಮಯ್ಯನವ್ರಿಗೆ? ಈ ಲಾ ಅಂಡ್ ಆರ್ಡರ್ ಅಂದ್ರೆ ಎಷ್ಟು ವರ್ಷದ್ದೋಗಿದೆ ಅಂತ ಹೇಳಿದ್ರೆ, ಇಲ್ಲೊಬ್ಬ ಗೃಹ ಸಚಿವರು ಇದಾರ ಅಂತ ನೆನೆಸ್ಬಿಡುತ್ತೆ. ನಾಲಾಯಕ ಗೃಹ ಸಚಿವರು ರೀ, ಈಗ ಇತಿಹಾಸದಲ್ಲಿ ಇಷ್ಟು ನಾಲಾಯಕ ಗೃಹ ಸಚಿವರನ್ನು ಯಾರು ಕಂಡೇ ಇಲ್ಲ. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ದಂಗೆ ಏಳುವ ದಿನಗಳು ಹತ್ತಿರಕ್ಕೆ ಬಂದಿದೆ. ಕರ್ನಾಟಕದ ಹೆಮ್ಮೆಯ ರಾಜಧಾನಿ ಬೆಂಗಳೂರನ್ನ ಸಮಸ್ಯೆಗಳ ಆಗರವಾಗಿಸಿದೆ. ಗ್ರೇಟರ್ ಬೆಂಗಳೂರು ಹೆಸರಲ್ಲಿ ಪ್ರಜಾಪ್ರಭುತ್ವ ಕಗ್ಗೋಲೆ ಮಾಡಿದೆ. ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿಲ್ಲ. ಸಿಎಂ ಸಿದ್ದು ಮತ್ತು ಡಿಕೆಶಿ ನಡುವೆ ಸಿಎಂ ಕುರ್ಚಿಗಾಗಿ ಇನ್ನೂ ಮುಸುಕಿನ ಗುದ್ದಾಟ ನಡೆಯುತ್ತಲೇ ಇದೆ ಎಂದರು. ಕಾಂಗ್ರೆಸ್ ಸರ್ಕಾರ ಏನಿದೆ ಸಿದ್ದರಾಮಯ್ಯನವರದು ಶೂನ್ಯ ಸಾಧನೆಯ ಸಮಾವೇಶ ಅನ್ನೋದನ್ನು ನಾವು ಇಡೀ ರಾಜ್ಯದಲ್ಲಿ ಮಣಗಾಣೋ ಥರ ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಎಲ್ಲ 31 ಜಿಲ್ಲೆಗಳು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ.
ಕೇವಲ ಸಿದ್ದರಾಮಯ್ಯನವರ ಅವರೊಂದು ಸೀಟನ್ನು ಭದ್ರಪಡಿಸಿಕೊಳ್ಳೋದಕ್ಕೋಸ್ಕರ ಮಾತ್ರ ಅವರು ಇವತ್ತು ಈ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಅವರ ಕಾಂಗ್ರೆಸ್ ಏನು MLAಗಳಿದ್ದಾರೆ, ಎಲ್ಲ ಕಾಂಗ್ರೆಸ್ MLAಗಳು ಕೂಡ ಮತ್ತು ಮಂತ್ರಿಗಳು ಕೂಡ ಒಕ್ಕೊಳಿಂದ ಮಾತಾಡ್ತಾ ಇದ್ದಾರೆ. ಇಡೀ ಯಾವುದೇ ಕ್ಷೇತ್ರಕ್ಕೂ ಕೂಡ ಅಭಿವೃದ್ಧಿ ಕಾರ್ಯಗಳಿಗೆ ₹1 ಕೂಡ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ. ಈ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಂಡೇನಹಳ್ಳಿ ಮುರಳಿ, ಸಹ ಕಾರ್ಯದರ್ಶಿ ದೇವಸ್ಥಾನ ಹೊಸಹಳ್ಳಿ ರಾಮಣ್ಣ, ಅಶೋಕ್, ಮಾಧ್ಯಮ ವಕ್ತಾರ ಮಧುಚಂದ್ರ ಇತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವೀರಯೋಧ ಮುರಳಿ ನಾಯಕ್ ಭೌತಿಕವಾಗಿ ವೀರಮರಣ ಹೊಂದಿದ್ದಾರೆ. ಆದರೆ ಮಾನಸಿಕವಾಗಿ ಕೋಟ್ಯಾಂತರ ಜನರಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ. ಅವರನ್ನು ನಾಡಿನ ಎಲ್ಲರ ಮನದಲ್ಲಿ ಸ್ಮರಣೆ ಮಾಡುವ ಸುದಿನ ಅಂತ ಭಾವಿಸುತ್ತೇನೆ ಎಂದು ಕಸಾಪ ಅಧ್ಯಕ್ಷ ಚಿನ್ನ ಕೈವಾರಯ್ಯ ನುಡಿದರು. ಬಾಗೇಪಲ್ಲಿ ಪಟ್ಟಣದ ಸ್ವಾಭಿಮಾನಿ ಕನ್ನಡ ರಕ್ಷಣಾ ವೇದಿಕೆ ಬಳಗದ ವತಿಯಿಂದ ನುಡಿ ನಮನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪತ್ರಕರ್ತ DN ಕೃಷ್ಣಾರೆಡ್ಡಿ ಮಾತನಾಡಿ, ಮುರಳಿ ನಾಯಕ್ರವರ ಬಗ್ಗೆ ನಾವು ಎಷ್ಟು ಮಾತನಾಡಿದ್ರೂ ಕಡಿಮೆ. ಕಾರಣ ಅವರು ತಂದೆ ತಾಯಿಗೆ ಒಬ್ಬನೇ ಮಗ. ಸೈನ್ಯಕ್ಕೆ ಬೇಡ, ಬೇರೆ ಏನಾದರೂ ಕೆಲಸಕ್ಕೆ ಹೋಗು ಎಂದು ಹೇಳಿದ್ರೂ ಸಹ ಇಲ್ಲ, ನಾನು ಒಂದು ದಿನವಾದರೂ ಸಹ ಸೇನೆಯಲ್ಲಿ ಕೆಲಸ ಮಾಡಬೇಕು, ಅದೇ ನನ್ನ ಹಂಬಲ ಎಂದು ಹೇಳಿದ್ರು. ಆದರೆ ತಂದೆ ತಾಯಿ ಅವರ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಮ್ಮನಾದರು. ನಾನು ಅವರ ಊರಿಗೆ ಹೋಗಿದ್ದೆ. ಅದು ಒಂದು ಚಿಕ್ಕ ಗ್ರಾಮ, ಅಲ್ಲಿ ಸುಮಾರು 40 ಮನೆ ಇರಬಹುದು. ಆದರೆ ನಾಯಕ್ ಅವರ ಅಂತ್ಯಕ್ರಿಯೆಯಲ್ಲಿ ಸೇರಿದ ಜನಸಾಗರ ಮಾತುಗಳಲ್ಲಿ ವರ್ಣಿಸಲಾಗದಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜಮಾಯಿಸಿ ಶ್ರದ್ಧಾಂಜಲಿ ಘಟಿಸಿದ್ರು. ಅವರು ಭೌತಿಕವಾಗಿ ಇಲ್ಲದಿದ್ರೂ ಮಾನಸಿಕವಾಗಿ ಎಲ್ಲರ ಹೃದಯದಲ್ಲಿ ಇದ್ದಾರೆ. ಅವರಿಗೆ ನುಡಿನಮನ ಕಾರ್ಯಕ್ರಮವನ್ನು ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಆಯೋಜಿಸಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಬೀವುಲ್ಲಾ, ಮಂಜುನಾಥ, ವೆಂಕಟ ಸುಬ್ಬಯ್ಯ, ಸುಧಾಕರ್, ನೂರ್ ಬಾಷಾ, ಜಾವೇದ್, ಲೋಕಿ, ಈಶ್ವರಪ್ಪ, ತಿಮ್ಮಪ್ಪ, ಬಾಬುರೆಡ್ಡಿ, ಗೋಪಿ ನಾಯಕ್, ಜ್ಯೋತಿ, ರಾಮಚಂದ್ರ ಇನ್ನು ಮುಂತಾದವರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಗೌರಿಬಿದನೂರು ನಗರದ ಸರ್ವತೋಮುಖ ಅಭಿವೃದ್ಧಿ ಹಾಗೂ ಸುಗಮ ಸಂಚಾರದ ಹಿತದೃಷ್ಟಿಯಿಂದ ನಗರದ MG ರಸ್ತೆ 100 ಅಡಿ ವಿಸ್ತರಣೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒತ್ತಾಯಿಸುವುದಾಗಿ ಡಾಕ್ಟರ್ HN ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ NH ಶಿವಶಂಕರ್ ರೆಡ್ಡಿ ಹೇಳಿದರು. NH ಶಿವಶಂಕರ್ ರೆಡ್ಡಿ ಅವರ ಸ್ವಗ್ರಾಮ H ನಾಗಸಂದ್ರದಲ್ಲಿ ಕೆಲವು ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಮರಳಿ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಮಾತನಾಡಿದ ಡಾಕ್ಟರ್ HN ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ NH ಶಿವಶಂಕರ್ ರೆಡ್ಡಿ, ನಗರದ ನೇತಾಜಿ ಕ್ರೀಡಾಂಗಣದ ಬಳಿ ಶಾದಿ ಮಹಲ್ಗೆ ಸ್ಥಳವನ್ನು ಗುರುತಿಸಿ ಸರ್ಕಾರದಿಂದ ಮಂಜೂರು ಮಾಡಿಸಿ ಜೊತೆಗೆ ಅನುದಾನವನ್ನು ತಂದು ಶಾದಿ ಮಹಲ್ ನಿರ್ಮಾಣ ಮಾಡಿದ್ದು ನಾನು. ಆದರೆ ಈಗಿನ ಶಾಸಕರು ತಾವೇ ನಿರ್ಮಿಸಿದವರಂತೆ ಬಿಂಬಿಸಿಕೊಳ್ತಿದ್ದಾರೆ. KH ಪುಟ್ಟಸ್ವಾಮಿ ಗೌಡರು ಶಾಸಕರಾಗಿ 2 ವರ್ಷದಲ್ಲಿ ತಾಲೂಕಿನ 3 ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡಿಕೊಂಡಿರುವುದೇ ಇವರ ಸಾಧನೆಯಾಗಿದೆ. ಈ ಹಿಂದೆ ಪಕ್ಷವನ್ನ ಬಿಟ್ಟು KHP ಬಣಕ್ಕೆ ಅವರವರ ಸ್ವಾರ್ಥಕ್ಕಾಗಿ ಸೇರ್ಪಡೆಗೊಂಡಿದ್ದಾರೆ ಎಂದು ಲೇವಡಿ ಮಾಡಿದರು. ಇನ್ನೊಂದ್ಸಲ ನಿಮ್ಗೆ ಬುದ್ಧಿ ಕಲಿಸ್ತಾರೆ ಅನ್ನೋದು ನನಗೆ ವಿಶ್ವಾಸ ಇದೆ. ಜನ ಬುದ್ಧಿ ಕಲಿಸ್ತಾರೆ, ದುಡ್ಡು ಕೊಟ್ಟರೆ ತಗೊಳ್ತಾರೆ, ಬಿಡ್ತಾರಾ? ಈ ಬಿಸಿಲಿಗೆ ಮೋಡ ಇದೆ, ಬಿಸಿಲು ಬಂದರೆ ದುಡ್ಡು ಸೋಲಾರಲ್ಲಿ ಉದುರೋಗುತ್ತೆ, ಅದು ತಗೊಂಬಂದು ಕೊಡ್ತಾರೆ. ಇಲ್ಲೇ ನಮ್ಮ ತಾಲೂಕಲ್ಲೇ ಸೋಲಾರ್ ಹಾಕಿದ್ದಾರೆ, ಒಂದು ಹಾಕಿದ್ರು, ಈಗ ಇಲ್ಲೊಂದು ಹಾಕಿದ್ದಾರೆ ಚಂದನದೂರಲ್ಲಿ, ಈಗ ಅಲ್ಲಿ ಮೇಳೆ ಹತ್ರ ಒಂದು ಮಾಡ್ತಾರೆ. ಅವ್ರದ್ದೇನು ಅಭಿವೃದ್ಧಿ ಕೆಲಸ ಅಂದರೆ ಹೋಬಳಿಗೆ ಒಂದು ಸೋಲಾರ್ ಮಾಡಿ, ನಮ್ಮದೇ ದುಡ್ಡು, ನಮ್ಮದೇ ಆಸ್ತಿ, ಎಲ್ಲಮ್ಮನ ಜಾತ್ರೆ. ಅದಕ್ಕೆ ಸಂಘಟನೆ ಆಗ್ರಿ, ನಾನೇ ಬರ್ತೀನಿ ಮನೆಗೆ. ನಾನೇನು ಮಾಡಿದ್ದು 25 ವರ್ಷದಲ್ಲಿ ನಿದ್ದೆ ಹೋಗಿಲ್ಲ, ಅಷ್ಟು ಕೆಲಸ ಮಾಡಿದ್ದೀನಿ. ಮುಸಲ್ಮಾನ್ರಿಗೆ ಮಾಡಿದ್ದೀನಿ, ಬೇರೆ ಜಾತಿಯವ್ರಿಗೆ ಮಾಡಿದ್ದೀನಿ, ಎಲ್ಲ ಜಾತಿಯವ್ರಿಗೆ ಮಾಡಿದ್ದಾನೆ, ಯಾವುದು ಜಾತಿ ಭೇದ ಮಾಡಿಲ್ಲ. 25 ವರ್ಷದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಿತ್ತಾ? ಯಾವತ್ತಾದರೂ ಘರ್ಷಣೆಗಳು ದಲಿತರ ಮೇಲೆ ದೌರ್ಜನ್ಯಗಳಾಗಿತ್ತಾ? ನಾನು ಹಂಗೆ ಮಾಡ್ಕೊಂಡು ಬಂದಿದ್ದೀನಿ. ಈಗ ಶೆಟ್ರ್ ಯಾಕೆ ಹೋಗಿದ್ದಾರೆ ಅಂದರೆ ಅವ್ರ ಬಿಲ್ಡಿಂಗ್ಗಳಿದ್ದಾವೆ ಮೇನ್ ರೋಡ್, ಆ ರೋಡ್ ಕಟ್ಟಿಗೆ ಹೋಗುತ್ತೆ. ಈಗ ನಾನು ಹೇಳ್ತಾ ಇದ್ದೀನಿ ನಿಮಗೆ, ನೀವು ನಿಂತ್ಕೋಬೇಕು. ಹಿರೇಬಿದ್ನೂರ ಹತ್ರ 100 ಅಡಿ ಬಿಟ್ಟಿದ್ದೀರಾ, ಇದರಲ್ಲಿ 100 ಅಡಿ ಬಿಟ್ಟಿದ್ದೀರಾ ಗುಂಡಾಪುರದಲ್ಲಿ. ಅವ್ರು ಏನಾದರೂ ಕಡಿಮೆ ಮಾಡಿದ್ರೆ ಆ ರೋಡ್ಗಳೆಲ್ಲ ಬಂದ್ ಮಾಡಬೇಕು. ಇಲ್ಲೂ ಕೂಡ ಇಲ್ಲೂ ಕೂಡ ಅಲ್ಲೇನು ಮಾಡಿದಲ್ಲಿ ಮಾಡ್ತಾ ಇದ್ರೆ ಬೀದಿಯಲ್ಲಿ ಧರಣಿ ಮಾಡೋಣ.
ಇನ್ನು ಗೌರಿಬಿದನೂರು ನಗರದ ಮಧುಗಿರಿ ರಸ್ತೆಯನ್ನು 100 ಅಡಿಗಳಷ್ಟು ವಿಸ್ತರಣೆ ಮಾಡಬೇಕು ಎಂದು ಒತ್ತಾಯಿಸಿದ ಅವರು ಈಗಾಗಲೇ ಮಂಚಿನಹಳ್ಳಿ, ಹಿರೇಬಿದನೂರು, ಗುಂಡಾಪುರ ಗ್ರಾಮಗಳ ಕಡೆಗಳಲ್ಲಿ 100 ಅಡಿ ಅಂದರೆ ರಸ್ತೆಯ ಮಧ್ಯಭಾಗದಿಂದ 50+50 ಅಭಿವೃದ್ಧಿಪಡಿಸಲಾಗಿದ್ದು ನಗರದಲ್ಲೇಕೆ ತಾರತಮ್ಯ ಮಾಡುತ್ತಿದ್ದಾರೆ. ಈ ಕುರಿತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಬಳಿ ನಿಯೋಗ ತೆರಳಿ ಎಲ್ಲರಿಗೂ ಒಂದೇ ನ್ಯಾಯ ಕಲ್ಪಿಸುವಂತೆ ಚರ್ಚಿಸುವುದಾಗಿ ತಿಳಿಸಿದ ಅವರು 100 ಅಡಿಗಳಷ್ಟು ಅಭಿವೃದ್ಧಿ ಪಡಿಸದಿದ್ದಲ್ಲಿ ಎಂಜಿ ರಸ್ತೆಯಲ್ಲಿ ರಸ್ತೆ ತಡೆ ನಡೆಸಿ ಧರಣಿ ನಡೆಸುವುದಾಗಿ ಎಚ್ಚರಿಸಿದರು. ಮುಖಂಡ ಢೀಪಾಳಿಯ ಖಾದರ್ ಸುಭಾಷ್ ಖಾನ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದಿಂದ ಕೆಎಚ್ಪಿ ಬಣಕ್ಕೆ ಅವರವರ ಸ್ವಾರ್ಥಕ್ಕಾಗಿ ಸೇರ್ಪಡೆಗೊಂಡಿದ್ದಾರೆ. ಶೀಘ್ರದಲ್ಲೇ ಮರಳಿ ಗೂಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಮೂಲಕ ಸ್ವಾಭಿಮಾನಿ ಕಾಂಗ್ರೆಸ್ ಪಕ್ಷದವರನ್ನ ಸಂಘಟಿಸುವ ಕೆಲಸವನ್ನ ಮಾಡಲಾಗುವುದು. ತಾಲೂಕಿನಲ್ಲಿ ಎನ್ಎಚ್ ಶಿವಶಂಕರ್ ರೆಡ್ಡಿ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಎಂದು ತಿಳಿಸಿದರು. ಈ ವೇಳೆ ಮುಖಂಡರಾದ ಅಂಜದ್ ಪಾಷಾ, ರೆಹಮಾನ್ ಖಾನ್, ದರ್ಗಾ ಸಲೀಂ ಅವರ ಬೆಂಬಲಿಗರು ಕಾಂಗ್ರೆಸ್ ಪಕ್ಷಕ್ಕೆ ಎನ್ಎಚ್ ಶಿವಶಂಕರ್ ರೆಡ್ಡಿ ಸಮ್ಮುಖದಲ್ಲಿ ಸೇರ್ಪಡೆಯಾದರು. ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯ ಎಂಡಿ ರಫೀಕ್, ಮುಖಂಡರಾದ ಬಶೀರ್, ಜಿಯಾ ಉಲ್ಲಾ, ಮಸೂದ್, ಶಫೀವುಲ್ಲಾ, ಬ್ಯಾಟರಿ ಬಾಬು, ಕಲೀಂ ಉಲ್ಲಾ, ಅಸ್ಮತ್ ಎಂಬುವವರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಜನಸಾಮಾನ್ಯರಲ್ಲಿ ಅದರಲ್ಲೂ ಮಹಿಳೆಯರಲ್ಲಿ ಅರಿವು ಮೂಡಿಸುವುದೇ ನಮ್ಮ ಮಹಿಳಾ ಆಯೋಗದ ಮುಖ್ಯ ಉದ್ದೇಶವಾಗಿದ್ದು ಆ ಕೆಲಸವನ್ನು ಆಯೋಗದಿಂದ ಪರಿಣಾಮಕಾರಿಯಾಗಿ ಮಾಡುತ್ತಿದ್ದೇವೆ ಎಂದು ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಕೊಂದಲಗುರ್ಗಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಜಗಜೀವನ್ ರಾಮ್ ಬಳಗದಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಅಂಬೇಡ್ಕರ್ ಅದೊಂದು ಹೆಸರು ಮಾತ್ರವಲ್ಲ, ಅದೊಂದು ಕ್ರಾಂತಿ, ಅದೊಂದು ಅರಿವು, ಅದೊಂದು ಬೆಳಕು. ಹಾಗಾಗಿ ಜನಸಾಮಾನ್ಯರಲ್ಲಿ ಅದರಲ್ಲೂ ಮುಖ್ಯವಾಗಿ ಮಹಿಳೆಯರಲ್ಲಿ ಅರಿವು ಮೂಡಿಸುವುದು ಮಹಿಳಾ ಆಯೋಗದ ಮುಖ್ಯ ಉದ್ದೇಶವಾಗಿದ್ದು ಆ ಕೆಲಸವನ್ನು ಪರಿಣಾಮಕಾರಿಯಾಗಿ ಮಾಡಲಾಗುತ್ತಿದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣವು ಜನರನ್ನ ಒಂದುಗೂಡಿಸುವ ಒಂದು ದೊಡ್ಡ ಮತ್ತು ಪರಿಣಾಮಕಾರಿಯಾದ ಸಾಮಾಜಿಕ ವೇದಿಕೆಯಾಗಿದ್ದು ಅದನ್ನು ಬಳಸಿಕೊಂಡು ನಮ್ಮ ಮಹಿಳಾ ಆಯೋಗವು ಮಹಿಳೆಯರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ. ಪ್ರಶ್ನಿಸುವ ಮನೋಭಾವ ಬೆಳೆಯಬೇಕು. ಮಹಿಳಾ ಆಯೋಗ ಇದೆ ಎಂಬುದು ಕೂಡ ಎಷ್ಟೋ ಮಂದಿಗೆ ಗೊತ್ತಿರಲಿಲ್ಲ. ಸಾಮಾಜಿಕ ಜಾಲತಾಣದಿಂದ ಗೊತ್ತಾಗುವಂತಾಗಿದೆ. ನಮ್ಮ ಆಯೋಗದ ಎಲ್ಲ ಕಾರ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬರಿಂದ ಒಬ್ಬರಿಗೆ ತಿಳಿಯುತ್ತಿದ್ದು ಅದು ನಮ್ಮನ್ನ ಇನ್ನಷ್ಟು ಕಾರ್ಯನಿರ್ವಹಿಸಲು ಉತ್ತೇಜಿಸುತ್ತಿದೆ ಎಂದರು. ಮಹಿಳಾ ಆಯೋಗದ ಒಂದು ದೊಡ್ಡ ಉದ್ದೇಶನೇ ಅರಿವನ್ನ ತರೋದು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂದ್ರೆ ಬರೀ ಹೆಸರಲ್ಲ ರೀ, ಅದು ಒಂದು ಕ್ರಾಂತಿ, ಅದು ಒಂದು ಬೆಳಕು, ಅದು ಒಂದು ಅರಿವು. ಮಹಿಳಾ ಆಯೋಗದ ಒಂದು ದೊಡ್ಡ ಪ್ರಾಮುಖ್ಯತೆ ಕೆಲಸನೇ ಜನರಲ್ಲಿ ಅರಿವು ಮೂಡಿಸೋದು. ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ದೊಡ್ಡ ಪ್ಲಾಟ್ಫಾರ್ಮ್ ರೀ. ಹಾಗಾಗಿ ಖಂಡಿತ ನಾವು ಮಾಡೋ ಕೆಲಸ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ. ನನ್ನ ಜನಕ್ಕೆ ತಿಳುವಳಿಕೆ ಬರಬೇಕು, ಅರಿವು ಬರಬೇಕು, ಪ್ರಶ್ನೆ ಕೇಳಬೇಕು, ಅಭಿವೃದ್ಧಿ ತಗೋಬೇಕು, ಯೋಜನೆಗಳನ್ನ ಪಡ್ಕೋಬೇಕು. ಅಲ್ಲೇ ನಿಜವಾದ ಅಂಬೇಡ್ಕರ್ ಬದುಕೋದು. ನಾನು ಆ ಒಂದು ದಾರಿಯಲ್ಲೇ ನಡೆಯುವಂತ ಹೆಣ್ಣುಮಗಳು. ಯಾರೇನ್ ಬೇಕಾದ ಅನ್ಕೊಳ್ಳಿ, ಐ ಡೋಂಟ್ ಕೇರ್. ನಾನು ಸತ್ಯದ ದಾರಿಯಲ್ಲಿ ನಡೆಯೋಳು ಅಷ್ಟೇ. ನಾವು ನನಗೆ ಗೊತ್ತಿರಲಿಲ್ಲ ಮಹಿಳಾ ಆಯೋಗ ಅಂತ ಒಂದು ಆಯೋಗ ಇದೆ ಅಂತ. ಹೌದು, ಇವತ್ತು ಸೋಷಿಯಲ್ ಮೀಡಿಯಾನ ಆಯೋಗ ಬಹಳ ಪವರ್ಫುಲ್ ಆಗಿ ಯೂಸ್ ಮಾಡ್ತಾ ಇದೆ. ಎಷ್ಟೋ ಜನ ಮಹಿಳೆಯರು ನನ್ನ ಬಂದು ಹೇಳ್ತಾರೆ, ಮೇಡಮ್ ನಾನು ನಿಮ್ಮ ಹತ್ರ ಬರೋದೇ ಇಲ್ಲ, ನನ್ನ ಮನೆಯವ್ರಿಗೆ ಹೇಳ್ತೀನಿ, ಕುಡಿದು ಬಂದು ಹೊಡಿತಾ ಇರ್ತಾನೆ, ಆಯೋಗದ ಅಧ್ಯಕ್ಷೆಗೆ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಮಾರನೇ ದಿನದಿಂದನೇ ಹೊಡೆಯೋದು ನಿಲ್ಲಿಸ್ತಾನೆ ಅಂತ ಹೇಳಿದಾಗ ನನ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಎಷ್ಟೋ ಜನ ನಾನು ಹೇಳೋಕ್ಕಾಗುದಿಲ್ಲ. ಇವತ್ತು ನಾನು ಮನೆಯಿಂದ ಆಚೆ ಬರ್ಬೇಕಾದ್ರೆ ಒಂದು ಹೆಣ್ಮಗಳು ಬಂದಿದ್ಲು, ಮದುವೆ ಆಗಿ ಬರೀ 6 ತಿಂಗಳು ಆಗಿದೆ. ಸಂಶಯ ಪಡೋದು, ರಾತ್ರಿ ಎಲ್ಲ ಅವಳನ್ನ ಕಚ್ಚೋದು, ಮೈಯೆಲ್ಲ ಕಚ್ಚೋದು. ಹೌದ್ರಿ, ನಾನು ಹೇಳ್ತೀನಿ, ನನ್ನ ಮಹಿಳೆಯರು ಹಿಂಸೆಗೆ ಒಳಗಾಗಬಾರ್ದು. ಹಿಂಸೆ ಆದಾಗ ಮೊದಲು ನೀವು ನಿಮ್ಮ ತಂದೆ ತಾಯಿಗೆ ಹೇಳಬೇಕು. ಕಾರ್ಯಕ್ರಮಕ್ಕೂ ಮುನ್ನ ಗೊಲ್ಲಹಳ್ಳಿ ವೃತ್ತದಿಂದ ಮಹಿಳೆಯರು ಕಳಶ ಹೊತ್ತು ಮೆರವಣಿಗೆ ನಡೆಸುವ ಮೂಲಕ ಮಹಿಳಾ ಆಯೋಗದ ಅಧ್ಯಕ್ಷನಿಗೆ ಕುಂಭ ಸ್ವಾಗತ ಕೋರಿದರು. ಕಾರ್ಯಕ್ರಮದಲ್ಲಿ ಜನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್, ತಹಶೀಲ್ದಾರ್ ಬಿಎನ್ ಸ್ವಾಮಿ, ಇಒ ಹೇಮಾವತಿ, ಸಿಡಿಪಿಒ ವಸ್ತ್ರದ್, ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್, ಮುನೀಂದ್ರ ಇನ್ನಿತರ ಮುಖಂಡರು ಹಾಜರಿದ್ದರು.
ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ದೇಶಕ್ಕೆ ಸೇವೆ ಮತ್ತು ತ್ಯಾಗ ಮಾಡುವ ಪುಣ್ಯದ ಅವಕಾಶ ಪ್ರತಿಯೊಬ್ಬರಿಗೂ ಸಿಗಲು ಸಾಧ್ಯವಿಲ್ಲ. ಆದರೆ ನಮ್ಮ ಲಂಬಾಣಿ ಸಮುದಾಯದಲ್ಲಿ ಹುಟ್ಟಿ ದೇಶಕ್ಕೆ ಸೇವೆ ಮಾಡಬೇಕು ಎಂಬ ಹಠದಿಂದ ಕೇವಲ 23 ವರ್ಷಕ್ಕೆ ದೇಶಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ ಹುತಾತ್ಮ ವೀರಯೋಧ ಮುರಳಿ ನಾಯಕ್ ಅವರು ಈಗಿನ ಯುವಕರಿಗೆ ದೇಶ ಪ್ರೇಮಿ ಮತ್ತೊಬ್ಬ ಭಗತ್ ಸಿಂಗ್ ಆಗಿ ಮಾದರಿಯಾಗಿದ್ದಾರೆ ಎಂದು ಗೋರ್ ಬಂಜಾರ ಸಮುದಾಯದ ಮಾಜಿ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಾಯಕ್ ಅಭಿಪ್ರಾಯಪಟ್ಟರು. ಬಾಗೇಪಲ್ಲಿ ಪಟ್ಟಣದ ಗೋಳೂರು ವೃತ್ತದಲ್ಲಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ನಿರ್ಮಾಣ ಜಾಗದಲ್ಲಿ ಪಹಲ್ಗಾಮ್ ಯುದ್ಧದ ಆಪರೇಷನ್ ಸಿಂಧೂರ ಸಮಯದಲ್ಲಿ ತನ್ನ ದೇಶಕ್ಕಾಗಿ ಪಾಕಿಸ್ತಾನ ಉಗ್ರರ ವಿರುದ್ಧ ಹೋರಾಡಿ ಯುದ್ಧದಲ್ಲಿ ವೀರ ಮರಣ ಹೊಂದಿದ ದೇಶಪ್ರೇಮಿ ಪ್ರಾಣತ್ಯಾಗಿ ಅಮರವೀರ ಮುರಳಿ ನಾಯಕ್ ಅವರ 11ನೇ ದಿನದ ಪುಣ್ಯ ಸ್ಮರಣೆ ಅಂಗವಾಗಿ ಬಾಗೇಪಲ್ಲಿ ಬಂಜಾರ ಸಮುದಾಯದ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಆಯೋಜಿಸಲಾಗಿತ್ತು. ವೀರಯೋಧ ಮುರಳಿ ನಾಯಕ್ ಅವರ ಚಿತ್ರಪಟಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ ಬಂಜಾರ ಸಮುದಾಯದ ಮಾಜಿ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ನಾಯಕ್, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದೆ. ಗಡಿಭಾಗದಲ್ಲಿ ಗುಂಡಿನ ಚಕಮಕಿ ನಡೆಯುತ್ತಿದೆ. ಈ ಸಂಘರ್ಷದಲ್ಲಿ ನಮ್ಮ ಬಾಗೇಪಲ್ಲಿ ಸಮೀಪದ ಆಂಧ್ರಪ್ರದೇಶದ ಗೋರಂಟ್ಲು ತಾಲೂಕಿನ ಕಲ್ಲಿತಾಂಡ ಗ್ರಾಮದ ವೀರಯೋಧ ಮುರಳಿ ನಾಯಕ್ ಹುತಾತ್ಮರಾಗಿದ್ದಾರೆ. ಅವರ ಅದಮ್ಯ ಧೈರ್ಯ, ಶೌರ್ಯ ಹಾಗೂ ಸಂಕಲ್ಪ ಇಡೀ ದೇಶಕ್ಕೆ ಸ್ಫೂರ್ತಿಯಾಗಿದೆ ಎಂದರು. ಬಾಗೇಪಲ್ಲಿ ತಾಲೂಕಿನಲ್ಲಿ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಇಷ್ಟೇ, ನಮ್ಮ ಇಂಡಿಯಾ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಪಾಕಿಸ್ತಾನ ಸೈನಿಕರನ್ನು 14 ಜನವನ್ನು ಸದೆ ಬಡಿದು ವೀರ ಮರಣವನ್ನು ಹೊಂದಿರತಕ್ಕಂತಹ ನಮ್ಮ ಬಂಜಾರ ರಕ್ತದ ಕುಡಿ, ನಮ್ಮ ಭಾರತದ ಹೆಮ್ಮೆಯ ಪುತ್ರ, ನಮ್ಮ ಸಮುದಾಯದ ಹೆಮ್ಮೆಯ ಪುತ್ರ ಮುರಳಿ ನಾಯಕ್ರವರ ಪುಣ್ಯತಿಥಿ. ಇವರು ಒಂದು ಚಿಕ್ಕ ತಾಂಡದಲ್ಲಿ ಹುಟ್ಟಿ ದೇಶಕ್ಕಾಗಿ ನಾನು ಬದುಕ್ತೀನಿ, ದೇಶದ ಒಂದು ಬಾವುಟವನ್ನು ನಾನು ಸತ್ತ ಮೇಲೆ ನನ್ನ ಮೈ ಮೇಲೆ ಬಾವುಟವನ್ನು ಹಾಕ್ಕೊಂಡು ಸಾಯಬೇಕು ಅನ್ನೋ ಒಂದು ದೇಶದಿಂದ, ವಿದ್ಯಾರ್ಥಿ ದಶೆಯಿಂದಲೇ ನಾನು ಮಿಲ್ಟ್ರಿಗೆ ಹೋಗಬೇಕು, ಅವರ ತಂದೆ ತಾಯಿಗೆ ಒಬ್ಬನೇ ಮಗ, ಮಿಲ್ಟ್ರಿ ಬೇಡಪ್ಪ ಅಂತಂದ್ರೂ ತಂದೆ ತಾಯಿಯನ್ನು ಕನ್ವಿನ್ಸ್ ಮಾಡಿ ದೇಶ ಸೇವೆಕ್ಕಾಗಿ ಹೋಗಿ ಯುದ್ಧದಲ್ಲಿ ವೀರಮರಣ ಹೊಂದಿರತಕ್ಕಂಥ ಮುರಳಿ ನಾಯಕ್ಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇವತ್ತು ಬಾಗೇಪಲ್ಲಿ ತಾಲೂಕಿನ ನಮ್ಮ ಎಲ್ಲ ಬಂಜಾರ ಸಮುದಾಯದ ನಾಯಕರು, ಸಂಘದ ಪದಾಧಿಕಾರಿಗಳು, ಟ್ರಸ್ಟ್ನ ವತಿಯಿಂದ ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶಂಕರ್ ನಾಯಕ್, ಗೋರ್ ಬಂಜಾರ ಸಮುದಾಯದ ಮುಖಂಡರಾದ ಶ್ರೀರಾಮ ನಾಯ್ಕ, ಜಿ ವೆಂಕಟರಮಣಪ್ಪ, ಆರ್ ನಾರಾಯಣ ನಾಯ್ಕ, ನಾಗಭೂಷಣ, ಬೆಳ್ಳೂರು ಶ್ರೀನಿವಾಸ್ ನಾಯಕ್, ಬಾಂಬೆ ನಾರಾಯಣ ನಾಯಕ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡೋ ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಂನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಂಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬಾಗೇಪಲ್ಲಿ ತಾಲೂಕಿನ ರಾಮಸ್ವಾಮಿಪಲ್ಲಿ ಗ್ರಾಮದಲ್ಲಿ ಜಯಮ್ಮಾರೆಡ್ಡಿ ಎಂಬುವವರ ಮನೆಯ ಗೋಡೆ ಮತ್ತು ಮೇಲ್ಛಾವಣಿ ಕುಸಿದು ಅಡುಗೆ ಮನೆಯಲ್ಲಿದ್ದ ಪಾತ್ರೆ, ಆಹಾರ ಸಾಮಗ್ರಿಗಳು ಮತ್ತು ಇತರ ವಸ್ತುಗಳು ಮಣ್ಣಿನ ಅಡಿ ಹೂತು ಹೋಗಿವೆ.
ಮನೆ ಕುಸಿತದಿಂದ ಸಂಕಷ್ಟಕ್ಕೆ ಒಳಗಾದ ವೃದ್ಧ ಮಹಿಳೆ ನಾವು ಸುಮಾರು 40 ರಿಂದ 50 ವರ್ಷಗಳಿಂದ ವಾಸವಿದ್ದು ಈ ನಡುವೆ ಸುರಿದ ಮಳೆಯಿಂದಾಗಿ ನಮ್ಮ ಮನೆಯ ಅಡುಗೆ ಕೋಣೆ ಮತ್ತು ಹಾಲ್ ಸಂಪೂರ್ಣ ಕುಸಿದು ಬಿದ್ದಿದೆ. ದಯವಿಟ್ಟು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಪ್ರಕೃತಿ ವಿಕೋಪಕ್ಕೆ ಹಾನಿಗೆ ಒಳಗಾದ ನಮ್ಮ ಸೂರಿಗೆ ಮತ್ತೆ ಸೂರು ಕಲ್ಪಿಸಿಕೊಡುವಂತೆ ಸರ್ಕಾರದಿಂದ ಸಹಾಯ ಹಸ್ತ ನೀಡುವಂತೆ ಕೈಮುಗಿದು ಬೇಡಿಕೊಳ್ಳುತ್ತಿದ್ದಾರೆ. ಇನ್ನು ಮನೆಯ ಮೇಲ್ಭಾಗ ಕುಸಿತಗೊಂಡಿದ್ದು ಚಪ್ಪಡಿ ಕಲ್ಲು ವೃದ್ಧೆ ಜಯಮ್ಮನ ಮೇಲೆ ಬಿದ್ದ ಕಾರಣ ತನ್ನ 2 ಕಾಲುಗಳು ಗಂಭೀರ ಸ್ವರೂಪದ ಗಾಯಗಳಾಗಿ ಸದ್ಯಕ್ಕೆ ವೃದ್ಧೆ ಬಾಗೇಪಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕಳೆದ 2-3 ದಿನಗಳಿಂದ ಬಿರುಗಾಳಿ ಸಹಿತ ಮಳೆಗೆ ನೆಲಕಚ್ಚಿದ ಚೆಂಡು ಹೂ ಬೆಳೆ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಆಘಾತ. ಕುರಿಗಳ ಹಿಂಡಿನ ಮೇಲೆ ಬೀದಿ ನಾಯಿಗಳ ಗುಂಪು ದಾಳಿ 5 ಕುರಿಗಳು ಸಾವು 16 ಕುರಿಗಳಿಗೆ ಗಾಯ ತಲೆ ಮೇಲೆ ಕೈ ಹೊತ್ತು ಕುಳಿತ ರೈತ. ರೈತರ ಪಾಲಿಗೆ ಲಾಟರಿ ಅಂತಾದ ಕೆಂಪು ಹಣ್ಣ ಟೊಮ್ಯಾಟೊ 4-5 ತಿಂಗಳಿಂದ ಬೆಲೆ ಕಾಣದೆ ರೈತ ಕಂಗಾಲು ಬೆಂಬಲ ಬೆಲೆ ನೀಡುವಂತೆ ಆಗ್ರಹ. ತೀರ್ಥಯಾತ್ರೆಗೆ ತೆರಳಿ ವಾಪಸ್ಸಾಗುವ ವೇಳೆ ವಿಭಜಕಕ್ಕೆ ಗುದ್ದಿ ಇನೋವಾ ಕಾರು ಪಲ್ಟಿ ತುಮಕೂರು ಮೂಲದ 3 ಸ್ಥಳದಲ್ಲೇ ಸಾವು ಮತ್ತು 3ರಿಗೆ ಗಾಯ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.